GS5 TV ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ. ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಸದಲಗ ಪುರಸಭೆ. ಹೌದು, ಸದಲಗ ಪಟ್ಟಣದಲ್ಲಿ ವಾಸಿಸುತ್ತಿರುವ ಜನರಿಗೆ ಜೀವದ ಭಯ ಕಾಡುತ್ತಿದೆ. ಈಗ ಶುರುವಾಗಿರುವ ಮಳೆಗಾಲದಲ್ಲಿ ಶುದ್ಧ ಕುಡಿಯುವ ನೀರಿಗೆ ಪರದಾಡುವಂತಾಗಿದೆ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಪಟ್ಟಣದ ಪ್ರತಿ ವಾರ್ಡುಗಳಲ್ಲಿ ಜಲ ಶುದ್ಧೀಕರಣ ಘಟಕ ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಅನೇಕ ಘಟಕಗಳು ಹಂದಿ ಶ್ವಾನಗಳ ವಾಸಸ್ಥಾನವಾಗಿ ಮಾರ್ಪಟ್ಟಿವೆ. ಪುರಸಭೆಯವರು ಜಲ ಶುದ್ಧೀಕರಣ ಘಟಕಗಳ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಮಳೆಗಾಲದಲ್ಲಿ ನದಿಗೆ ಹರಿದು ಬರುತ್ತಿರುವ ನೀರು ಕಲುಷಿತವಾಗಿದೆ. ಈ ನೀರನ್ನು ಶುದ್ಧೀಕರಿಸದೆ ಸೇವಿಸಿದ್ರೆ ಅನೇಕ ರೋಗಗಳು ಬಾಧಿಸುವ ಆತಂಕ ಜನರಲ್ಲಿ ಮೂಡಿದೆ. ಡೆಂಗ್ಯೂ ಜ್ವರವಂತೂ ರಾಜ್ಯಾದ್ಯಂತ ತಾಂಡವವಾಡ್ತಾ ಇದೆ. ಇಷ್ಟೆಲ್ಲ ಗಂಭೀರ ಪರಿಸ್ಥಿತಿ ಇದ್ರೂ ಕೂಡ ಪುರಸಭೆಯ ಸಿಬ್ಬಂದಿ ವರ್ಗ ಜಲ ಶುದ್ಧೀಕರಣ ಘಟಕಗಳನ್ನ ರಿಪೇರಿ ಮಾಡಿಸಿ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಆಲೋಚನೆಯಿಂದ ದೂರವೇ ಇದೆ. ಜನರಿಗೆ ಅಭಿವೃದ್ಧಿಯ ಕನಸು ತೋರಿಸಿ ಆಯ್ಕೆಯಾಗಿರುವ ಪುರಸಭೆ ಸದಸ್ಯರು ನಿದ್ದೆಯಿಂದ ಎದ್ದು ತಮ್ಮ ವಾರ್ಡುಗಳಲ್ಲಿ ಕೆಟ್ಟಿರುವ ಜಲ ಶುದ್ಧೀಕರಣ ಘಟಕಗಳನ್ನ ರಿಪೇರಿ ಮಾಡಿಸಿ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಕಾರ್ಯ ಮಾಡಿದ್ರೆ ಚುನಾವಣೆಯಲ್ಲಿ ಜನರಿಗೆ ಕೊಟ್ಟ ಭರವಸೆಯನ್ನ ಉಳಿಸಿಕೊಂಡಂತಾಗುತ್ತದೆ. ವರದಿ ರಾಜ್ಕುಮಾರ್ ಡಾಂಗೆ, GS5 TV ಕನ್ನಡ ನ್ಯೂಸ್, ಸದಲಗ.